ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಕೂಡ ಕೊಡಿ, ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್‌ಗೋಸ್ಕರ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲೀನೆಸ್ಟ್ ಅವ್ರದ್ದು ಪ್ರಾಡಕ್ಟ್‌ನ ತರಿಸ್ಕೊಂಡಿದ್ದೀನಿ. ಕ್ಲೀನೆಸ್ಟ್ ಮ್ಯಾಜಿಕ್ ಎರೇಸರ್ ಅಂತ ಹೇಳ್ಬಿಟ್ಟು ಇದು ಮಲ್ಟಿ ಸರ್ಫೇಸಸ್ನ ಕ್ಲೀನ್ ಮಾಡುತ್ತೆ. ಇದು ಕೆಮಿಕಲ್ ಫ್ರೀ ಆಗಿರುತ್ತೆ, ಹಾಗೆ ಎಕೋ ಫ್ರೆಂಡ್ಲಿ ಕೂಡ ಹೌದು. ಇದು 4 ಸ್ಪಾಂಜಸ್ ಬರುತ್ತೆ, 2 ಪಟ್ಟು ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ವಾಟರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಸ್ಕ್ವೀಸ್ ಮಾಡಿ ಯೂಸ್ ಮಾಡೋದಷ್ಟೇ. ಈಸಿ ಟು ಯೂಸ್ ಕೂಡ ಹೌದು. ಇದು 300 ಸಮಥಿಂಗ್, ಆದರೆ ನನಗೆ ಸಿಕ್ಕಿದ್ದು 270 ರುಪೀಸ್ ಏನೋ ಅಷ್ಟೇ ಆಗಿರುತ್ತೆ ಇದ್ರದ್ದು ಬೆಲೆ. ಇದನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ. ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ನೀವು ಯಾವ ಸರ್ಫೇಸ್ನ ಕ್ಲೀನ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಸರ್ಫೇಸ್ ಮೇಲೆ ಈ ರೀತಿಯಾಗಿ ಸ್ಟ್ರೈನ್ಲೆಸ್ ಆಗಿ ಈ ರೀತಿಯಾಗಿ ರಬ್ ಮಾಡಿದ್ರೆ ಸಾಕಾಗುತ್ತೆ. ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಇದು ತುಂಬ ಹಳೇ ಕಲೆಗಳಿದು, ಮಷಿನ್ ಮೇಲೆ ಇತ್ತು. ನಾನು ಇದನ್ನೇನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಇದು ಹೋಗಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನಾನೇನು ತುಂಬ ಸ್ಟ್ರೆಂತ್ ಹಾಕಿ ಉಜ್ತಾ ಇಲ್ಲ ಇದನ್ನೇನು. ಹಾಗೇ ಜಸ್ಟ್ ಹಾಗೇ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲೆ ಕೂತಿದೆ ಅಂತ ಹೇಳ್ಬಿಟ್ಟು ಆ ಸ್ಪಾಂಜಲ್ಲಿ. ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಆಶ್ಚರ್ಯ ಕೂಡ ಆಯಿತು. ನೋಡೋಣ ಅಂತ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಅಷ್ಟೇ. ಇನ್ನು ಸಣ್ಣ ಸಣ್ಣ ಮಕ್ಕಳಿರೋ ಮನೆಗಳಲ್ಲಂತೂ ನೀವು ನೋಡಲೇಬಾರ್ದು ಗೋಡೆಗಳನ್ನ. ಕಲೆಗಳು, ಎಣ್ಣೆ ಕಲೆಗಳು, ಅಥವಾ ಅವರು ಹ್ಯಾಂಡ್ಸಿಗೆ ಏನಾದರೂ ಹಚ್ಕೊಂಡು ಹಾಗೆ ಗೋಡೆ ಮೇಲೆಲ್ಲ ಇಟ್ಟಿರ್ತಾರೆ, ಅಥವಾ ಪೆನ್ಸಿಲಲ್ಲಿ ಬರೆದಿರ್ತಾರೆ, ಅಥವಾ ಸ್ಕೆಚ್ ಪೆನ್ನು, ಪೇಂಟ್ ಏನೆಲ್ಲ ಇರುತ್ತೆ ಅದರಲ್ಲೆಲ್ಲ ಬರೆದಿರ್ತಾರೆ, ಗೀಚಿರ್ತಾರೆ. ಅದೆಲ್ಲ ನೀಟಾಗಿ ಹೋಗುತ್ತೆ. ಇದು ಎಣ್ಣೆ ಕಲೆ ಏನೋ ಆಗಿತ್ತು. ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದು 2-3 ಸಲ ನೀರಲ್ಲಿ ನೆನೆಸ್ಕೊಂಡು ಸ್ಕ್ವೀಸ್ ಮಾಡಿ ಈ ಥರ ರಬ್ ಮಾಡಿದ್ರೆ ಸಾಕಾಗುತ್ತೆ, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಆ ಸ್ಪಾಂಜಲ್ಲಿ ಎಷ್ಟು ಗಲೀಜು ಬರ್ತಿದೆ ಅಂತ ಹೇಳಿ. ಪೇಂಟ್ ಏನು ಹಾಳಾಗೋದಿಲ್ಲ, ಪೇಂಟಿಗೆ ಏನು ಹಾರ್ಮ್ ಮಾಡೋದಿಲ್ಲ ಇದು. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೀವೇ ನೋಡ್ತಾ ಇರ್ಬೋದು. ಗೋಡೆನಷ್ಟೇ ಅಲ್ಲದೆ ವುಡನ್ ಮೇಲೆ ಏನೇನು ಕೂತಿರುತ್ತೆ, ವಾರ್ಡ್ರೋಬ್ಸ್ ಮೇಲೆ, ಅದನ್ನೆಲ್ಲ ಕಲೆಗಳನ್ನು ಕ್ಲೀನ್ ಮಾಡುತ್ತೆ ಇದು. ಅದಕ್ಕೆ ಮ್ಯಾಜಿಕ್ ಎರೇಸರ್ ಅಂತ ಹೇಳೋದು ಇದನ್ನು. ಸಣ್ಣ ಸಣ್ಣ ಮಕ್ಕಳಿರೋ ಅಮ್ಮಂದಿರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಬೇಕಂದರೆ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆಲ್ಲ ಬೇಕಾಗುತ್ತೆ, ಇಂಟ್ರೆಸ್ಟ್ ಇದೆ, ಅವರು ಬೈ ಮಾಡ್ಕೊಳ್ಬೋದು. ನಮ್ಮ ಮನೇಲಂತೂ ತುಂಬಾ ಕಲೆಗಳಾಗಿದೆ. ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅಂದ್ಕೋತಿದ್ದೆ. ಇದನ್ನು ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ನೋಡೋಣ, ತರಿಸೋಣ, ಹೋದರೆ ಹೋಯ್ತು, ಅಷ್ಟು ಏನು ಅಫೋರ್ಡಬಲ್ ಪ್ರೈಸ್ ಇದೆಯಲ್ಲ ಅಂತೇಳ್ಬಿಟ್ಟು ತರಿಸ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ಗೋಡೆಗಳೆಲ್ಲ ಕ್ಲೀನ್ ಆಯಿತು, ಸ್ವಿಚ್ ಬೋರ್ಡ್ಗಳು ಕ್ಲೀನ್ ಆಯಿತು, ಇನ್ನು ಸ್ವಿಂಗ್ ಮಿಷನ್ ಕ್ಲೀನ್ ಆಯಿತು. ಈಗ ಕಿಚನ್ಗೆ ಬಂದರೆ ಕಿಚನ್ ಟೈಲ್ಸ್ಗಳೆಲ್ಲ ನೀವು ನೋಡ್ತಾ ಇರ್ಬೋದು, ಗಲೀಜು ಆಗೇ ಆಗಿರುತ್ತೆ. ಯಾವುದೇ ಕಿಚನ್ ಟೈಲ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ವಿಂಡೋಸು, ಕಂಬಿಗಳೇನಿರುತ್ತೆ ಅದನ್ನು ತುಂಬಾ ಗಲೀಜಾಗಿರುತ್ತೆ. ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಫ್ರಿಡ್ಜ್ ಡೋರಲ್ಲಿ ಸೈಡಲ್ಲಿ ಯಾವ ರೀತಿಯಾಗಿರುತ್ತೆ, ರಬ್ಬರ್ ಮೇಲೆಲ್ಲ ಎಷ್ಟು ಕಲೆಗಳು ಕೂತಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಾಫ್ ಡೇನೇ ಬೇಕಾಗುತ್ತೆ. ಆದರೆ ಈ ಮ್ಯಾಜಿಕ್ ಎರೇಸರ್ ಇದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಇನ್ನು ಸ್ಟೀಲ್ ಸ್ಟ್ಯಾಂಡ್ಗಳು, ಪಾತ್ರೆ ಜೋಡಿಸ್ಲಿಕ್ಕೆ ಹಾಕಿರ್ತೀವಲ್ಲ, ಅದನ್ನು ಕೂಡ ರಸ್ಟ್ ಹಿಡಿದಿರುತ್ತಲ್ಲ, ರಸ್ಟೆಲ್ಲ ಈಸಿಯಾಗಿ ಹೋಗೋದಿಲ್ಲ. ಸ್ವಲ್ಪ ಸ್ಟ್ರೆಂತ್ ಹಾಕಿ ಉಜ್ಜಬೇಕಾಗತ್ತೆ. ಇದನ್ನು ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಕ್ಲೀನ್ ಆಯಿತು. ಗೋಡೆ ಮೇಲೆ ಪೆನ್ಸಿಲಲ್ಲಿ ಬರ್ತಿರೋದೂ ಅಷ್ಟೇ ನೀಟಾಗಿ, ಪೆನ್ ಆಗಲಿ ಪೆನ್ಸಿಲ್ ಆಗಲಿ ಎಲ್ಲದ್ರದ್ದು ಕಲೆಗಳು ನೀಟಾಗಿ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು. ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಅಮ್ಮಂದಿರ ಟಾಸ್ಕ್ ಆಗಿರುತ್ತೆ. ಡೈಲಿ ಟಾಸ್ಕ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಇನ್ನು ಸಣ್ಣ ಮಕ್ಕಳಿರೋ ಮನೆಗಳಂತೂ ಡೈಲಿ ಕ್ಲೀನ್ ಮಾಡ್ತಾನೇ ಇರಬೇಕು. ಒಂದಲ್ಲ, ಎರಡಲ್ಲ, 10 ಸಲ ಕ್ಲೀನ್ ಮಾಡಿದ್ರೂ ಅದು ಸಾಕಾಗೋದೇ ಇಲ್ಲ. ಬೇಜಾರು ಕೂಡ ಆಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನೇ ಆಗೋದಿಲ್ಲ ಅಂತೇಳ್ಬಿಟ್ಟು. ಈ ರೀತಿಯಾದ ಒಂದು ಪ್ರಾಡಕ್ಟು ಮನೇಲಿದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಟೈಮೇನು ಹಿಡಿಯೋದಿಲ್ಲ ನಿಮಗೆ. ಈಸಿಯಾಗಿ 1 or 2 ಅವರ್ಸಲ್ಲಿ ಮನೆ ಎಲ್ಲನೂ ಕೂಡ ಸ್ವಚ್ಛಗೊಳಿಸ್ಕೊಳ್ಬೋದು. ಇನ್ನು ವುಡನ್ ಟಿವಿ ಯೂನಿಟ್ಸ್ ಮೇಲೂ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ದ. ಎಲ್ಲ ಕಡೆ ಪೆನ್ಸಿಲು, ಪೆನ್ನಲ್ಲಿ ಬರೆದಿಟ್ಬಿಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಟೈಲ್ಸ್ ಕಾರ್ನರ್ ಇದೆಯಲ್ಲ, ಅದನ್ನು ಇಷ್ಟು ಗಲೀಜಾಗಿರುತ್ತೆ. ನೀವು ಬ್ರಷ್ ತೊಗೊಂಡು ಉಜ್ಜಿದ್ರೂ ಕ್ಲೀನ್ ಆಗಲ್ಲ. ಹಾಗಾಗಿ ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಕಾರ್ನರು ನೆಲ ಒರೆಸ್ಬೇಕಾದ್ರೆ ನಾವು ಅಷ್ಟೊಂದು ಗಮನ ಇಟ್ಟು ಒರೆಸೋದಿಲ್ಲ.
ಸಡನ್ನಾಗಿ ಅರ್ಜೆಂಟಲ್ಲಿದ್ದಾಗ ಹಾಗೇನೆ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಕಾರ್ನರ್‌ನ ನಾವು ನೋಡೋದಿಲ್ಲ. ಈ ರೀತಿಯಾಗಿ ಕಲೆಗಳು ಕೂತಿದ್ದಾಗ ಅದನ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್‌ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನೀವು ಎಲ್ಲ ಸರ್ಫೇಸ್‌ಗಳನ್ನ ಕ್ಲೀನ್ ಮಾಡ್ಕೊಂಡ್ಮೇಲೆ ಬಿಫೋರ್ ಯಾವ ರೀತಿ ಇತ್ತು, ಆಫ್ಟರ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸ್‌ನ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದು. ತುಂಬಾ ಯೂಸ್‌ಫುಲ್ ಆಗುತ್ತೆ. ಖಂಡಿತವಾಗ್ಲೂ ಯೂಸ್‌ಫುಲ್ ಆಗುತ್ತೆ ಇದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭರಾತ್ರಿ.